ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ SSLC ಮೇಲೆ ಮತ್ತು PUC ಮೇಲೆ ನೀವೇನಾದರೂ ಪ್ಯಾರಾಮೆಡಿಕಲ್ ಒಳಗಡೆ DMLT ಕೋರ್ಸನ್ನು ಚಾಯ್ಸ್ ಮಾಡ್ಕೋಬೇಕು ಅಂತಂದರೆ ಈ ಒಂದು ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ. ವಿಡಿಯೋ ಪೂರ್ತಿಯಾಗಿ ನೋಡಿ. ಮತ್ತು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟನ್ನು ಕೂಡ ಮಾಡೋದನ್ನು ಮರಿಬೇಡಿ. DMLT ಡಿಪ್ಲೊಮಾ ಇನ್ ಮೆಡಿಕಲ್ ಲ್ಯಾಬೊರೇಟರಿ ಟೆಕ್ನಾಲಜಿ ಅಂತ ಕರಿತೀವಿ. ಈ ಒಂದು DMLT ಕೋರ್ಸ್ ನಮ್ಮ ಕರ್ನಾಟಕದಲ್ಲಿ ಪ್ಯಾರಾಮೆಡಿಕಲ್ ಬೋರ್ಡ್ ಬೆಂಗಳೂರು ಇವರ ವತಿಯಿಂದ ಅಫಿಲಿಯೇಟೆಡ್ ಆಗಿರುವಂತಹ, ಅಂದ್ರೆ ಆ ಒಂದು ಬೋರ್ಡಿಗೆ ಅಫಿಲಿಯೇಟೆಡ್ ಆಗಿರುವಂತಹ ಗೌರ್ಮೆಂಟ್ ಮತ್ತು ಪ್ರೈವೇಟ್ ಕಾಲೇಜುಗಳಲ್ಲಿ ಈ ಒಂದು ಅಡ್ಮಿಷನ್ ಅನ್ನು ನೀವು ಪಡ್ಕೊಳ್ಬಹುದು. ಈ ಒಂದು ಅಡ್ಮಿಷನ್ ಪಡ್ಕೋಬೇಕು ಅಂತಂದ್ರೆ ನೀವು SSLC ಅಂದ್ರೆ 10th ಪಾಸ್ ಆಗಿರಬೇಕು. SC ಅಭ್ಯರ್ಥಿಗಳಿಗೆ 40% ಎಲಿಜಿಬಲ್ ಇರುತ್ತೆ. ಮತ್ತೆ SC ST 40%, ಮತ್ತೆ OBC ಅವರಿಗೆ ಕೂಡ 45% ಅಲ್ಲಿ ನೀವು ಮಿನಿಮಮ್ ಅನ್ನ ಹೊಂದಿರಬೇಕು ಅಪ್ಲಿಕೇಶನ್ ಅನ್ನ ಹಾಕ್ಲಿಕ್ಕೆ. ಆಮೇಲೆ ಸೈನ್ಸ್ ಆಗಿರುವಂತ ವಿದ್ಯಾರ್ಥಿಗಳು ಮತ್ತೆ ಕಾಮರ್ಸ್ ಆಗಿರೋ ಅಥವಾ ಆರ್ಟ್ಸ್ ಆಗಿರುವಂತ ವಿದ್ಯಾರ್ಥಿಗಳು ಕೂಡ ಈ ಒಂದು ಅಪ್ಲಿಕೇಶನ್ ಅನ್ನ ಹಾಕಬಹುದು. SSLC ಮೇಲೆ ನೀವು ಈ ಒಂದು ಕೋರ್ಸ್ ಅನ್ನ ಮಾಡಬೇಕು ಅಂತಂದ್ರೆ 3 ವರ್ಷ ಮತ್ತೆ 3 ತಿಂಗಳು ಇಂಟರ್ನ್ಶಿಪ್ ಇರುತ್ತೆ. ಅದೇ ಸೈನ್ಸ್ ಮೇಲೆ ವಿದ್ಯಾರ್ಥಿಗಳು ಯಾವುದೋ ಕೋರ್ಸ್ ಅನ್ನು ಮಾಡಬೇಕು ಅಂದ್ರೂ ಕೂಡ ಸೈನ್ಸ್ ಮೇಲೆ 2 ವರ್ಷ 3 ತಿಂಗಳು ಇಂಟರ್ನ್ಶಿಪ್ ಇರುತ್ತೆ. ಆರ್ಟ್ಸ್ ಮತ್ತೆ ಕಾಮರ್ಸ್ ಆಗಿರುವಂತಹ ವಿದ್ಯಾರ್ಥಿಗಳಿಗೆ DMLT ಕೋರ್ಸ್ ಅನ್ನ ಮಾಡಲಿಕ್ಕೆ ಬರುವುದಿಲ್ಲ. ಅವರು SSLC ಮೇಲೆ ಅಪ್ಲಿಕೇಶನ್ ಹಾಕಬೇಕಾಗತ್ತೆ. ಉದಾಹರಣೆಗೆ, ಯಾರ್ದೋ ಒಂದು ವಿದ್ಯಾರ್ಥಿದು ಆರ್ಟ್ಸ್ ಕಂಪ್ಲೀಟ್ ಆಗಿದೆ, ಅವರು DMLT ಕೋರ್ಸ್ ಅನ್ನ ಮಾಡಬೇಕು ಅಂತ ಬಯಸಿದ್ರೆ ಅವರು SSLC ಮೇಲೆ ಅಪ್ಲಿಕೇಶನ್ ಅನ್ನು ಹಾಕಿ SSLC ಮೇಲೆ 3 ವರ್ಷ ಓದಬಹುದು. ಈ ಒಂದು ಕಾಲಾವಧಿ 3 ವರ್ಷ ಇರುತ್ತೆ, ನಿಮಗೆ ತಿಳಿತು. ಈ ಒಂದು ಕಾಲಾವಧಿಯಲ್ಲಿ ಅಂದ್ರೆ 3 ವರ್ಷದಲ್ಲಿ SSLC ಮೇಲೆ ಬಂದಿರುವಂತಹ ವಿದ್ಯಾರ್ಥಿಗಳಿಗೆ ಸಬ್ಜೆಕ್ಟ್ಸ್ 4 ಸಬ್ಜೆಕ್ಟ್ ಇರುತ್ತೆ. ಇಂಗ್ಲಿಷ್, ಕೆಮಿಸ್ಟ್ರಿ, ಫಿಸಿಕ್ಸ್, ಬಯಾಲಜಿ 1ನೇ ವರ್ಷದಲ್ಲಿ ಇರುತ್ತೆ. 2ನೇ ವರ್ಷದಲ್ಲಿ ಅನಾಟೊಮಿ, ಫಿಸಿಯಾಲಜಿ, ಮೈಕ್ರೋಬಯಾಲಜಿ, ಬಯೋಕೆಮಿಸ್ಟ್ರಿ, ಪ್ಯಾಥಾಲಜಿ ಇಷ್ಟು ಸಬ್ಜೆಕ್ಟ್ಗಳು DMLT ಅಲ್ಲಿ 2ನೇ ವರ್ಷದಲ್ಲಿ ಇರುತ್ತೆ. ಅದಾದ ಮೇಲೆ 3ನೇ ವರ್ಷದಲ್ಲಿ ಬಯೋಕೆಮಿಸ್ಟ್ರಿ, ಮೈಕ್ರೋಬಯಾಲಜಿ, ಪ್ಯಾಥಾಲಜಿ ಇಷ್ಟು ಸಬ್ಜೆಕ್ಟ್ಗಳು 3ನೇ ವರ್ಷದಲ್ಲಿ ಇರ್ತವೆ. ಕಂಪ್ಲೀಟ್ ಆಗಿ ಈ ಒಂದು ಕೋರ್ಸ್ ಇಂಗ್ಲಿಷ್ ಮೀಡಿಯಂದಲ್ಲಿ ಇರುತ್ತೆ. ಇಂಗ್ಲಿಷ್ ಮೀಡಿಯಂದಲ್ಲಿ ಈ ಒಂದು ಎಕ್ಸಾಮ್ ಅನ್ನು ಕೂಡ ನೀವು ಬರೀಬೇಕಾಗುತ್ತೆ. 100 ಅಂಕಗಳಿಗೆ ಈ ಒಂದು ಎಕ್ಸಾಮ್ ಅನ್ನು ನೀವು ಪ್ರತಿ ಸಬ್ಜೆಕ್ಟ್ಗೆ ಬರೀಬೇಕಾಗುತ್ತೆ. 35 ಪಾಸಿಂಗ್ ಮಾರ್ಕ್ಸ್ ಇರುತ್ತೆ. ಈ ಒಂದು ಕೋರ್ಸ್ ಕಂಪ್ಲೀಟ್ ಆದ್ಮೇಲೆ ನೀವು 3 ತಿಂಗಳು ಇಂಟರ್ನ್ಶಿಪ್ ಅನ್ನ ಮಾಡ್ಕೋಬೇಕಾಗುತ್ತೆ. ಇಂಟರ್ನ್ಶಿಪ್ ಅನ್ನ ನೀವು ಮುಗಿದ ಮೇಲೆ ನಿಮ್ಮಗಳಿಗೆ DMLT ಕಂಪ್ಲೀಟ್ ಆದ್ಮೇಲೆ ಫ್ಲೋಬೋಟಮಿಸ್ಟ್ ಆಗಿ ಕೆಲಸ ಮಾಡಬಹುದು. ಫ್ಲೋಬೋಟಮಿಸ್ಟ್ ಅಂತಂದ್ರೆ ರಕ್ತವನ್ನು ಸಂಗ್ರಹ ಮಾಡಿಕೊಳ್ಳುವಂತಹ ಅಭ್ಯರ್ಥಿಗಳಿಗೆ ಫ್ಲೋಬೋಟಮಿಸ್ಟ್ ಅಂತ ಕರಿತೀವಿ. ಬ್ಲಡ್ ಬ್ಯಾಂಕ್ ಅಲ್ಲಿ ನೀವು ಕೆಲಸ ಮಾಡಬಹುದು. ಲ್ಯಾಬ್ ಟೆಕ್ನಿಷಿಯನ್ ಆಗಿ ಕೆಲಸ ಮಾಡಬಹುದು. ಲ್ಯಾಬ್ ಟೆಕ್ನಿಷಿಯನ್ ಒಳಗಡೆ ನೀವು ಮೈಕ್ರೋಬಯಾಲಜಿ ಲ್ಯಾಬ್ ಟೆಕ್ನಿಷಿಯನ್ ಕೆಲಸ ಮಾಡಬಹುದು, ಬಯೋಕೆಮಿಸ್ಟ್ರಿ ಲ್ಯಾಬ್ ಟೆಕ್ನಿಷಿಯನ್ ಕೆಲಸ ಮಾಡಬಹುದು. ಆಮೇಲೆ ಹೆಮಟಾಲಜಿ ಮತ್ತೆ ಪ್ಯಾಥಾಲಜಿ ಲ್ಯಾಬ್ ಅಲ್ಲಿ ನೀವು ಟೆಕ್ನಿಷಿಯನ್ ಕೆಲಸ ಮಾಡಬಹುದು. ಬ್ಲಡ್ ಬ್ಯಾಂಕ್ ಒಳಗಡೆ ಟೆಕ್ನಿಷಿಯನ್ಸ್ ಗಳಾಗಿ ಕೆಲಸವನ್ನು ಕೂಡ ನೀವು ಮಾಡ್ಕೊಳ್ಬಹುದು. ಈ ಒಂದು ಗೌರ್ಮೆಂಟ್ ಅಂಡರ್ ಅಲ್ಲಿ ಮಾಡಬಹುದು, ಮತ್ತೆ ಪ್ರೈವೇಟ್ ಅಲ್ಲಿ ಕೂಡ ನೀವು ಈ ಒಂದು ಜಾಬ್ ಗಳನ್ನ ಮಾಡ್ಕೊಳ್ಬಹುದು. ಪ್ರೈವೇಟ್ ಅಂತಂದ್ರೆ ಅಪೋಲೋ ಹಾಸ್ಪಿಟಲ್, ಫೋರ್ಟಿಸು, ಮತ್ತೆ ಆನಂದ್ ಲ್ಯಾಬೊರೇಟರೀಸು, ಬೇರೆ ಬೇರೆ ಲ್ಯಾಬೊರೇಟರಿಗಳಲ್ಲಿ ಪ್ರೈವೇಟ್ ಸೆಕ್ಟರ್ ಅಲ್ಲಿ ಮತ್ತೆ ಹಾಸ್ಪಿಟಲ್ಗಳಲ್ಲಿ ಹೋಗಿ ನೀವು ಟೆಕ್ನಿಷಿಯನ್ ಆಗಿ ಕೆಲಸವನ್ನ ಮಾಡಬಹುದು. ಇದಕ್ಕೆ ಪ್ರೈವೇಟ್ ಒಳಗಡೆ ಸದ್ಯಕ್ಕೆ ಈಗಿನ ಪರಿಸ್ಥಿತಿಯಲ್ಲಿ ದೊಡ್ಡ ಹಾಸ್ಪಿಟಲ್ಗಳಿದ್ರೆ ಅಂದ್ರೆ ಮಲ್ಟಿನ್ಯಾಷನಲ್ ಹಾಸ್ಪಿಟಲ್ಗಳಿದ್ರೆ ನಿಮಗೆ 15 ರಿಂದ 18 ಸಾವಿರ ರೂಪಾಯಿ ಸ್ಯಾಲರಿಗಳನ್ನು ಕೊಡಲಾಗುತ್ತೆ. ಆಮೇಲೆ ಮೆಟ್ರೋ ಸಿಟಿಗಳಲ್ಲಿ ಬೆಂಗಳೂರು, ಮೈಸೂರು, ಶಿವಮೊಗ್ಗ ಸಿಟಿಗಳಲ್ಲಿ ನಿಮಗೆ 18 ರಿಂದ 25 ಸಾವಿರ ತನಕ ನಿಮಗೆ ಸ್ಯಾಲರಿನ ಕೊಡಲಾಗುತ್ತೆ. ಸಣ್ಣ ಸಣ್ಣ ಅಂದ್ರೆ ತಾಲೂಕು ಜಿಲ್ಲೆಗಳಲ್ಲಿ ಇದಕ್ಕೆ ಸ್ಯಾಲರಿ 7 ರಿಂದ 8 ಅಥವಾ 8 ರಿಂದ 12 ಸಾವಿರ ರೂಪಾಯಿ ತನಕ ಸ್ಯಾಲರಿಗಳನ್ನ ಕೊಡಲಾಗುತ್ತೆ. ಇನ್ ಕೇಸ್ ಆಫ್ ಗೌರ್ಮೆಂಟ್ ಏನಾದರೂ ಕಾಲ್ಫಾರ್ಮ್ ಮಾಡಿದ್ರೆ, ಗೌರ್ಮೆಂಟ್ ಜಾಬ್ ಇದಾವೆ ಇದಕ್ಕೆ ಎಲ್ಲ ಜಿಲ್ಲಾಸ್ಪತ್ರೆ, ತಾಲೂಕು ಆಸ್ಪತ್ರೆಗಳಲ್ಲಿ ಮತ್ತು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಗೌರ್ಮೆಂಟ್ ಜಾಬ್ಗಳಿದಾವೆ. ಇನ್ ಕೇಸ್ ಆಫ್ ಗೌರ್ಮೆಂಟ್ ಏನಾದರೂ ಕರೆದ್ರೆ ನಿಮಗೆ 50 ರಿಂದ 60 ಸಾವಿರ ತನಕ ಸ್ಯಾಲರಿ ಸ್ಟಾರ್ಟಿಂಗ್ ಅಲ್ಲಿ ಇರುತ್ತೆ. ಇನ್ನೊಂದು ಅಡ್ವಾಂಟೇಜಸ್ ಏನಂತಂದ್ರೆ ಇಲ್ಲಿ NHM ಮುಖಾಂತರ, ನ್ಯಾಷನಲ್ ಹೆಲ್ತ್ ಮಿಷನ್ ಮುಖಾಂತರ ಜಾಬ್ಗಳನ್ನು ಕೂಡ ಇವಾಗ ಸದ್ಯಕ್ಕೆ ಜಾಸ್ತಿ ತಗೊಂತಾ ಇರೋದು. ಗೌರ್ಮೆಂಟ್ ಅಲ್ಲಿ ತುಂಬಾ ಕಡಿಮೆ ತಗೊಂತಾ ಇದ್ದಾರೆ. ನೀವು ಇನ್ ಕೇಸ್ ಆಫ್ ಏನಾದ್ರೂ ನೀವು NHM ಅಂಡರಲ್ಲಿ ಜಾಯಿನ್ ಆದ್ರೆ ಅಲ್ಲಿ ನಿಮಗೆ ದೀರ್ಘಾವಧಿ ಅಂದ್ರೆ ರಿಟೈರ್ಮೆಂಟ್ ಆಗೋ ತನಕ ನಿಮಗೆ ಜಾಬ್ ಇಂದ ತೆಗೆಯುವುದಿಲ್ಲ. ಆದ್ರೆ ಸ್ಟಾರ್ಟಿಂಗ್ ಸ್ಯಾಲರಿಯಲ್ಲಿ ನಿಮಗೆ 14 ರಿಂದ 18 ಸಾವಿರ ರೂಪಾಯಿ ತನಕ ಸ್ಯಾಲರಿ ಇರುತ್ತೆ. ಈ ಒಂದು NHM ಅಡಿಯಲ್ಲಿ ನೀವು ಕೆಲಸವನ್ನು ಕೂಡ ಮಾಡಿ ಸರ್ಕಾರಿ ಒಂದು ವಲಯಗಳಲ್ಲಿ ಜಾಬ್ ಅನ್ನು ಕೂಡ ನೀವು ಮಾಡ್ಕೊಳ್ಬಹುದು. ಇದು ಗುತ್ತಿಗೆ ಆಧಾರದ ಮೇಲೆ ಇರುತ್ತೆ.
ಇದಷ್ಟು ಇನ್ಫಾರ್ಮೇಶನ್ ಏನಂತಂದ್ರೆ ನಮ್ಮ DMLT ಕೋರ್ಸ್ ಮಾಡಿದ್ರೆ DMLT ಅಂದ್ರೆ ಏನು, DMLT ಕೋರ್ಸ್ ಮಾಡೋದ್ರಿಂದ ಏನೆಲ್ಲ ಉಪಯೋಗ ಇದೆ ಅಂತ. ಇನ್ನೊಂದು ಪಾಯಿಂಟ್ ಹೇಳೋದನ್ನ ಮರ್ತೆ, ಹೈಯರ್ ಎಜುಕೇಶನ್ಸ್ ಇನ್ ಕೇಸ್ ಆಫ್ ನೀವು SSLC ಮೇಲೆ ಡಿಪ್ಲೊಮಾ ಕಂಪ್ಲೀಟ್ ಮಾಡಿದ್ರಿ, ಇದು ಒಂದು ಈಕ್ವಲೆಂಟ್ PUC ಆಗೋದಿಲ್ಲ, ಅಂದ್ರೆ ಈ PUC ಈಕ್ವಲೆಂಟ್ ಆಗೋದಿಲ್ಲ. ನೀವು ಮುಂದೆ ಏನ್ ಮಾಡ್ಬೋದು ಅಂದ್ರೆ ಇದರ ಮೇಲೆನೆ ಹೈಯರ್ ಎಜುಕೇಶನ್ ಮಾಡ್ಕೊಳ್ಬಹುದು. ಉದಾಹರಣೆಗೆ BSc MLT ಮಾಡ್ಕೊಳ್ಬಹುದು, ಅಥವಾ BMLT ಅಂತ ಕರಿತೀವಿ, ಬ್ಯಾಚುಲರ್ ಆಫ್ ಮೆಡಿಕಲ್ ಲ್ಯಾಬೊರೇಟರಿ ಟೆಕ್ನಾಲಜಿ. ಈ ಒಂದು ಕೋರ್ಸ್ ಅನ್ನು ಕೂಡ ನೀವು ಕರ್ನಾಟಕದಲ್ಲಿ ಪ್ರೈವೇಟ್ ಕಾಲೇಜುಗಳಲ್ಲಿ ಮತ್ತು ಗೌರ್ಮೆಂಟ್ ಕಾಲೇಜಲ್ಲೂ ಕೂಡ ಅಪ್ಲಿಕೇಶನ್ ಗಳನ್ನ ಹಾಕಿ ನೀವು ಸ್ಟಡಿಯನ್ನು ಕೂಡ ಹೈಯರ್ ಎಜುಕೇಶನ್ ಅಂದ್ರೆ 2 ವರ್ಷದ ಡಿಗ್ರಿಯನ್ನು ಕೂಡ ನೀವು ಮಾಡ್ಕೊಳ್ಬಹುದು. ಆಮೇಲೆ MSc MLT ಕೂಡ ಮಾಡ್ಕೊಳ್ಬಹುದು, ಮತ್ತೆ PhD ಯನ್ನು ಕೂಡ ನೀವು ಹೈಯರ್ ಎಜುಕೇಶನ್ ಗಳಲ್ಲಿ ಕೂಡ ಮಾಡ್ಕೊಳ್ಬಹುದು. PUC ಆಗಿರುವಂತವರಿಗೆ ಒಂದು ಅಡ್ವಾಂಟೇಜಸ್ ಏನಂತಂದ್ರೆ, ಇದನ್ನು PUC ಸೈನ್ಸ್ ಮೇಲೆ ಮಾಡಿದ್ರೆ ತುಂಬಾ ಒಳ್ಳೆಯದು. SSLC ಮಾಡಿದ್ರೆ ನೀವು ಸ್ಟೇಟ್ ಗೌರ್ಮೆಂಟ್ಗೆ ಮಾತ್ರ ಸೀಮಿತವಾಗಿರ್ತೀರಿ. ಆದ್ರೆ PUC ಸೈನ್ಸ್ ಮಾಡಿದ್ರೆ ನೀವು ಸೆಂಟ್ರಲ್ ಗೌರ್ಮೆಂಟು, ಸ್ಟೇಟ್ ಗೌರ್ಮೆಂಟು, NHM ಅಡಿಯಲ್ಲಿ ನಿಮಗೆ ಮೊದಲನೇ ಆದ್ಯತೆ ಕೊಡಲಾಗುತ್ತೆ. ಸೊ ನಾ ಬಹಳಷ್ಟು ಈಗ 4-5 ವರ್ಷದಿಂದ ನೋಡ್ತಾ ಬರ್ತಾ ಇದ್ದೀನಿ, ಸೈನ್ಸ್ ಆಗಿರುವಂತಹ ವಿದ್ಯಾರ್ಥಿಗಳಿಗೆ ಮೊದಲನೇ ಆದ್ಯತೆಯನ್ನ ಕೊಡಲಾಗುತ್ತೆ. ಇದನ್ನು ನೀವು ಏನಾದರೂ ಗೋರ್ಮೆಂಟ್ ಈ ಒಂದು DMLT ಕೋರ್ಸ್ ಅನ್ನ ಮಾಡಬೇಕು ಅಂತಂದ್ರೆ ನೀವು ಗೋರ್ಮೆಂಟ್ ಸೀಟ್ದಿಂದ ಪ್ರೈವೇಟ್ ಕಾಲೇಜು, ಗೋರ್ಮೆಂಟ್ ಸೀಟ್ದಿಂದ ಗೋರ್ಮೆಂಟ್ ಕಾಲೇಜಿಗೆ ಕೂಡ ಅಡ್ಮಿಷನ್ ಗಳನ್ನ ಪಡ್ಕೊಳ್ಬಹುದು. ಪ್ರತಿ ವರ್ಷ ಜೂನ್ ಮಂತ್ ಅಲ್ಲಿ ಅಥವಾ ಜುಲೈ ಮಂತ್ ಅಲ್ಲಿ ಕರ್ನಾಟಕ ಪ್ಯಾರಾಮೆಡಿಕಲ್ ಬೋರ್ಡ್ ವತಿಯಿಂದ ಕೌನ್ಸಿಲಿಂಗ್ ಮುಖಾಂತರ ಕಡಿಮೆ ಫೀಸ್ ಒಳಗಡೆ ಅಡ್ಮಿಷನ್ ಅನ್ನ ಕೊಡ್ತಾರೆ. ಒಟ್ಟು 32 ಗೋರ್ಮೆಂಟ್ ಕಾಲೇಜುಗಳು ಕರ್ನಾಟಕದಲ್ಲಿವೆ. ಅಲ್ಲಿ ನೀವೇನಾದ್ರೂ ಅಡ್ಮಿಷನ್ ಪಡ್ಕೊಂಡ್ರೆ 4,000 ರೂಪಾಯಿ ಪ್ಲಸ್ 500 ರೂಪಾಯಿ ರಿಜಿಸ್ಟ್ರೇಷನ್ ಫೀಸ್, ಅಂದ್ರೆ 4,500 ರೂಪಾಯಿ ಮಾತ್ರ ಇರುತ್ತೆ. ಅದೇ ನೀವು ಗೋರ್ಮೆಂಟ್ ಸೀಟನ್ನ ಪ್ರೈವೇಟ್ ಕಾಲೇಜಲ್ಲಿ ಪಡ್ಕೊಂಡ್ರೆ 8,500 ರೂಪಾಯಿ, ಅಂದ್ರೆ 8,000 ರೂಪಾಯಿ ಫೀಸ್ ಇರುತ್ತೆ, 500 ರೂಪಾಯಿ ರಿಜಿಸ್ಟ್ರೇಷನ್ ಫೀಸ್ ನಾವು ತಗೋಬಹುದು. ಗೋರ್ಮೆಂಟ್ ಅಪ್ಲಿಕೇಶನ್ಸ್ ನಿಮ್ಗೆ ಮಾಹಿತಿ ಬೇಕಂತಂದ್ರೆ ಮುಂದಿನ ದಿನಗಳಲ್ಲಿ ನಾನು ಲೈವ್ ಅಲ್ಲಿ ಬಂದು ನಿಮ್ಗೆ ಅಪ್ಲಿಕೇಶನ್ಸ್ ಹೇಗೆ ಹಾಕಬೇಕು, ಅಪ್ಲಿಕೇಶನ್ ಯಾವಾಗ ಕರೀತಾರೆ, ಅದಕ್ಕೆ ಡಾಕ್ಯುಮೆಂಟ್ ಏನೆಲ್ಲ ರೆಡಿ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಮಾಹಿತಿನ ಕೊಡ್ತೇನೆ. मेरा ये चैनल सब्सक्राइब करें और मेरे हर अपडेट आपको मिले, इसके लिए बेल आइकन जरूर दबाइएगा.